ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿರುವ ಉದ್ದೇಶ ಈ ರಾಜ್ಯ ಸರ್ಕಾರಕ್ಕೆ ಕುರಿಗಾಯಿ ವಿಧೇಯಕವನ್ನು ಜಾರಿಗೆ ತಂದಿರತಕ್ಕಂಥ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸುವ ಕುರಿತು ಈ ನಮ್ಮ ಹೋರಾಟದ ಚಳುವಳಿಗೆ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಈ ಚಳುವಳಿಗೆ ಬೆನ್ನೆಲುಬಾಗಿ ನಿಂತ ಮಾರ್ಗದರ್ಶನವನ್ನು ಮಾಡಿದಂಥ ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದ ಪುರಿ ಮಹಾಸ್ವಾಮೀಜಿಗಳು, ಅದೇ ರೀತಿ ಈ ಮಸೂದೆಯನ್ನು ಜಾರಿಗೆ ತಂದಂಥ ಕರ್ನಾಟಕ ಸರ್ಕಾರದ ಗಣ ಮುಖ್ಯಮಂತ್ರಿಗಳಾದ ಶ್ರೀಯುತ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೂ, ಅದೇ ರೀತಿ ಈ ಮಸೂದೆಯನ್ನು ಅಂಗೀಕಾರ ಮಾಡಿದಂಥ ಶ್ರೀಯುತ ಪಶುಸಂಗೋಪನಾ ಸಚಿವರಾದ ಕೆ ವೆಂಕಟೇಶ್ ಅವರಿಗೂ, ಹಾಗೂ ಸದನದಲ್ಲಿ ಕುರಿಗಾಯಿಗಳ ಪರವಾಗಿ ಧ್ವನಿ ಎತ್ತಿದಂಥ ಬಾದಾಮಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಬಿ ಚಿಮ್ಮನಕಟ್ಟಿ ಅವರಿಗೂ, ಅದೇ ರೀತಿ ಕುರಿಗಾಯಿಗಳ ಬಗ್ಗೆ ತಮ್ಮ ಕ್ಷೇತ್ರದಲ್ಲಿನ ಮೀಸಲು ಅರಣ್ಯ ಪ್ರದೇಶದ ಬಗ್ಗೆ ಮಾತನಾಡಿದಂಥ ಶ್ರೀಯುತ ಬೀಳಗಿ ಮತಕ್ಷೇತ್ರದ ಶಾಸಕರಾದ ಜೆ ಟಿ ಪಾಟೀಲ್ ಅವರಿಗೂ, ಅದೇ ರೀತಿ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಜಿ ಎಸ್ ಶ್ರೀನಿವಾಸ್ ಅವರಿಗೂ, ಅದೇ ರೀತಿ ಮಾನ್ಯ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಶ್ರೀಯುತ ದೊಡ್ಡನಗೌಡ ಪಾಟೀಲ್ ಅವರಿಗೂ, ಹಾಗೂ ಇದಕ್ಕೆ ಸಹಕರಿಸಿದಂಥ ರಾಜ್ಯದ ಎಲ್ಲ ಪಕ್ಷದ ಶಾಸಕರುಗಳಿಗೂ, ಹಾಗೂ ಈ ಹೋರಾಟದ ಮುಖ್ಯ ನೇತೃತ್ವವನ್ನು ವಹಿಸಿಕೊಂಡು 2022ರಿಂದಲೂ ಕೂಡ ಕುರಿಗಾಯಿಗಳ ಪರವಾಗಿ ಹೋರಾಟ ಮಾಡುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ಯುವ ಮುಖಂಡ ಯಲ್ಲಪ್ಪ ಹೆಗಡೆ ಅವರಿಗೂ ಕೂಡ ನಾವು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಎಲ್ಲರಿಗೂ ಮುಂಜಾನೆ ನಮಸ್ಕಾರಗಳು. ಈ ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆ ಮೇಲೆ ಆಸೀನರಿರುವಂಥ ಪದವೀಧರ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂಥ ಶಿವಲಿಂಗನೂರವರೇ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಹನುಮಂತ ಎಮ್ಗಾರ್ ಅವರೇ, ಅದೇ ರೀತಿ ಪದವೀಧರ ಸಂಘದ ಎಲ್ಲ ನಮ್ಮ ಪದಾಧಿಕಾರಿಗಳೇ ಹಾಗೂ ನನ್ನ ಮಾಧ್ಯಮದ ಮಿತ್ರರೇ, ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದದ್ದು ಉದ್ದೇಶ ಏನಪ್ಪ ಅಂತಂದರೆ, ಸಾಕಷ್ಟು ದಶಕಗಳಿಂದ ಕುರಿಗಾಯಿಗಳಿಗೆ ಅತ್ಯಾಚಾರ, ದೌರ್ಜನ್ಯ, ಹಲ್ಲೆ ಈ ರೀತಿ ಎಲ್ಲ ಸಮಸ್ಯೆಗಳು ಆಗ್ತಾಯಿತ್ತು. ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವಾಗಿ ಒಂದು ಕಾನೂನು ಬೇಕಾಗಿತ್ತು. ಇವತ್ತಿನ ದಿವಸ ಆ ಕಾನೂನು ಜಾರಿಯಾಗಿದೆ. ಆ ಕಾನೂನು ಜಾರಿ ಮಾಡಿದಲ್ಲಿ ಯಾರ್ಯಾರ ಪಾತ್ರ ಇದೆ ಅನ್ನುವಂಥದ್ದು ಅವರಿಗೆ ನಾವು ಇವತ್ತು ಧನ್ಯವಾದಗಳನ್ನು ಸಲ್ಲಿಸುವ ಒಂದು ಸಲುವಾಗಿ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಪ್ರಥಮದಲ್ಲಿ ಕುರಿಗಾಯಿಗಳಿಗೆ ಅತ್ಯಾಚಾರ 2022ರಲ್ಲಿ ಧಾರವಾಡ ಜಿಲ್ಲೆಯ ಲಕ್ಷ್ಮೀ ಕಳ್ಳಿಮಣಿ ಅನ್ನುವಂಥ ಒಂದು ಹೆಣ್ಣು ಮಗಳು ಕುರಿ ಕಾಯಲು ಹೋದಾಗ ಕ್ರೂರವಾಗಿ ಹಲ್ಲೆ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು. ಆ ಸಂದರ್ಭದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಯುವ ನಾಯಕರಾಗಿರುವಂಥ ಶ್ರೀ ಯಲ್ಲಪ್ಪ ಹೆಗಡೆ ಅವರು ವಿಧಾನಸೌಧ ಚಲೋ ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿದರು. ಅದಾದ ನಂತರ ಬಾದಾಮಿ ತಾಲೂಕಿನಲ್ಲಿ ಕೂಡ ಕುರಿಗಾಯಿಯ ಮೇಲೆ ಹಲ್ಲೆ ಆಯಿತು. ಅದೇ ರೀತಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಕೂಡ ಹಲ್ಲೆ ಆಯಿತು. ಈ ರೀತಿ ನಾನಾ ರೀತಿಯ ಸಮಸ್ಯೆಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಈ ಎಲ್ಲಕ್ಕೂ ಕೂಡ ಪರಿಹಾರಕ್ಕಾಗಿ ನಾವು ಕಾಯ್ದೆಗೆ ಪ್ರತಿಭಟನೆ ಮಾಡಿದ್ದೀವಿ. ಈ ಎಲ್ಲ ಪ್ರತಿಭಟನೆಯಿಂದಾಗಿ ಇವತ್ತು ನಮಗೆ ಕಾಯ್ದೆಯಾಗಿ ಜಾರಿಯಾಗಿದೆ. ಇದೊಂದು ಐತಿಹಾಸಿಕವಾದಂಥ ಒಂದು ತೀರ್ಪು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದರೆ ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಕುರಿಗಾಯಿ ಸಮುದಾಯದವರಿಗೆ ಮೆಚ್ಚುವಂಥದ್ದು, ಅವರು ಹೆಮ್ಮೆ ಪಡುವಂಥ ಒಂದು ವಿಷಯ. ಇದಕ್ಕೆ ಸಹಕಾರ ನೀಡಿರುವಂಥ, ನಮಗೆ ಮಾರ್ಗದರ್ಶನವಾಗಿ ನಿಂತಿರುವಂಥ ನಮ್ಮ ಹನುಮಂತ ಈಗಾಗಲೇ ಹೇಳಿದರು, ಸಿದ್ದರಾಮಣ್ಣನಪುರಿ ಮಹಾಸ್ವಾಮಿಗಳಾಗಿರ್ಬೋದು, ಅದೇ ರೀತಿ ಈ ಕಾಯ್ದೆಯನ್ನು ಜಾರಿ ಮಾಡಲು ಪ್ರಮುಖ ಪಾತ್ರವನ್ನು ವಹಿಸಿರುವಂಥ ಶ್ರೀ ಮಾನ್ಯ ಗಣ ಸರ್ಕಾರದ ಮುಖ್ಯಮಂತ್ರಿಯಾಗಿರುವಂಥ ಸಿದ್ದರಾಮಯ್ಯನವರಾಗಿರ್ಬೋದು, ಅದೇ ರೀತಿ ಸದನದಲ್ಲಿ ಗಮನ ಸೆಳೆದಿರುವಂಥ ನಮ್ಮ ಬಿ ಚಿಮ್ಮನಕಟ್ಟಿ ಸಾಹೇಬರಾಗಿರ್ಬೋದು, ಅದೇ ರೀತಿ ಸಮಸ್ಯೆಗಳನ್ನು ಕುರಿತು ಮಾತನಾಡಿರುವಂಥ ಬೆಳಗಿ ಕ್ಷೇತ್ರದ ಶಾಸಕರು ಆಗಿರುವಂಥ ಜಿ ಟಿ ಪಾಟೀಲ್ ಅವರಾಗಿರ್ಬೋದು, ಅದೇ ರೀತಿ ನಮ್ಮ ಯುವ ನಾಯಕರು ಹೋರಾಟದ ಮೂಲಕ ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟದ ಮೂಲಕ ಸರ್ಕಾರಕ್ಕೆ ಒತ್ತಡವನ್ನು ಹಾಕೋದರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ನಮ್ಮ ಯಲ್ಲಪ್ಪ ಹೆಗಡೆಯವರಾಗಿರ್ಬೋದು. ಹೀಗಾಗಿ ಎಲ್ಲರ ಒಂದು ಮುಖಂಡತ್ವದಲ್ಲಿ
ಹಾಗೆ ಕಾಲಕಾಲಕ್ಕೆ ಪ್ರತಿಭಟನೆಯಲ್ಲಿ ಕಾಲಕಾಲಕ್ಕೆ ಸುದ್ದಿ ಮಾಡಿರುವಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಇವತ್ತಿನ ದಿವಸ ನಾವು ಧನ್ಯವಾದಗಳನ್ನು ಸಲ್ಲಿಸಬೇಕಾಗೈತಿ. ಸೊ ಹೀಗಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿದ್ದೀವಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಪದವೀಧರ ಸಂಘದ ವತಿಯಿಂದ ಅವರಿಗೆ ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇವೆ.